ಯಾರು ಇಂಡಿಯಾ ಗೌರ್ಮೆಂಟ್ ಮೊದಲು ಕೂಡ ಕೆಲವೊಂದು 5-6 ಕಂಡೀಷನ್ ಹಾಕಿದ್ರು, ಈಗೂ ಕೂಡ ಹಾಕಿದ್ದಾರೆ. ನೋಡಿ, ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲೇ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಹೇಳಿದ್ದೇವೆ, ದೇಶದ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ. ಅಪೋಸಿಷನ್ ಪಾರ್ಟಿದು ಈಗ ಇದನ್ನು ಅವರು ಎಲ್ಲರಿಗೂ ವಿಶ್ವಾಸನಾಗ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತೀವಿ. ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚೋದಿಲ್ಲ. ಅದಕ್ಕೆ ಯಾವುದೇ ದೇಶ ನಮ್ಮಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡೋಕ್ಕಾಗೋದಿಲ್ಲ. ಅದು ಇವರು ಫೈಟ್ ಮಾಡಬೇಕು, ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನರ ರಕ್ಷಣೆ ಮಾಡಬೇಕು. ಇದು ಭಾಳ ಮುಖ್ಯ. ಇದು ಮಾಡಬೇಕು. ಬರೀ ಭಾಷಣ ಮಾಡ್ದ ಹೇಳ್ದ ಅಷ್ಟಕ್ಕಲ್ಲ ಇದು. ಮತ್ತು ನಾವು ಇದನ್ನೂ ಹೇಳೋದಿಲ್ಲ ಸುಮ್ಮನೆ ಜಗಳ ಮಾಡಿ ಅಂತ. ಯಾವಾಗ ಅವ್ರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದರೆ ಅದರ ಇದನ್ನು ತೊಗೊಳ್ಬೇಕು. ಏನು ಹೇಳ್ತೀವಿ, ಹಾಂ, ಅದರ ಪ್ರತಿರೋಧನ ನಾವು ಮಾಡಬೇಕು. ಅದಕ್ಕೆ ರೆಸ್ಪಾನ್ಸ್ ನಾವು ತೊಗೊಳ್ಬೇಕು. ನಾವು ಹಾಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕೆಣಕ್ಕೋತ ಹೋಗ್ತಾರೆ. ಎಲ್ಲರಿಗೂ ಗೊತ್ತಾಗಬೇಕು, ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರಬೇಕು. ನೀ ಎಲ್ಲಿಂದ ಬಂದೆಪ್ಪ? ಹಿಂದೆ नहीं, CWC का मीटिंग तो हमने किया है, इसीलिए किया है कि मैं परसों ही यहाँ आया था, फिर सडनली कल गया था, फिर आज यहाँ हमारे MI पाटिल साहब का प्रोग्राम था तो मैं वापस आया। हमने CWC में यही तय किया कि एक तो जो पहलगांव में हुआ है ये बहुत बड़ा सदमा हम सब लोगों को पहुंचा है, और जो 26 लोग उसमें मारे गए और उनके परिवार के लोग जो आज बहुत दुखद है, उनको मुआवजा देना चाहिए और गवर्नमेंट उनकी रिहेबिलिटेशन की व्यवस्था करनी चाहिए। ये हमने अपने CWC में भी कहा है। और उसके साथ ही साथ हम ये भी चाहते हैं कि गवर्नमेंट पाकिस्तान जो करने जा रही है हमारे ऊपर हमला, उसका मुंह तोड़ जवाब भी देना चाहिए। तो सेंसस देखिए, इसके बारे में तो मैं खुद 2 साल पहले लिखा था और वो लेटर भी मैंने मीडिया को बताया है। और कास्ट सेंसस जब हम डिमांड कर रहे थे, राहुल गांधी जी भी डिमांड कर रहे थे, तब कर्नाटक के मिनिस्टर्स और खुद प्राइम मिनिस्टर के जो कैबिनेट मिनिस्टर्स है वो ये कह रहे थे कि हम लोग समाज को तोड़ने के लिए जाति जनगणना पूछ रहे हैं। और ये भी उन्होंने कहा कि जाति जाति में झगड़ा लगाना, धर्म में फूट डालना, ये काम कांग्रेस वाले कर रहे हैं। मैं पूछना चाहता हूँ, जो 2 साल पहले मैंने ये सवाल उठाया था उस वक्त तो नहीं किए, अब आप किए हैं, तो आपका मकसद मुझे मालूम नहीं, लेकिन ये अच्छा है कि जो हमारी मांग थी उस मांग को, उस डिमांड को उन्होंने माना है। और हम ये चाहते हैं कि बैकवर्ड क्लासेस में जितने भी पिछड़े कम्युनिटीज़ हैं, पिछड़े अति पिछड़े, उसमें भी ज़रा अपर बैकवर्ड क्लास है, लोअर बैकवर्ड क्लास है, चंद बैकवर्ड क्लास को कोई पूछता नहीं। ये सब इंफॉर्मेशन इसमें सेंसस में मालूम होता या कास्ट सेंसस में मालूम, तब उनको क्या करना। ऐसे लोगों के एजुकेशन इंस्टीट्यूशंस खोलना अलग,
ये कुछ डेवलपमेंट कॉरपोरेशन खोलना, ये सारी चीज़ें स्कीम्स उस वक्त बना सकते जिस वक्त आपके पास आंकड़े हैं, और वो आंकड़े अगर आपको मिलते हैं तो उनको अच्छे स्कीम बनाकर हम लोग दे सकते हैं. ಬಿಹಾರ ಜಾತಿ ಗಣತಿ ಸರ್, ಅಂದ್ರೆ ಎಲೆಕ್ಷನ್ ಸಲುವಾಗಿ ಇದು ಜಾತಿ ಗಣತಿ ಒಂದು ಗಿಮಿಕ್ ಅಂತ ಇದ್ದಾರೆ. ಈಗ ನೋಡಿ, ನಾನು ಮೊದಲೇ ಹೇಳಿದ್ರಿ, ನಾನು ಇದ್ರ ಬಗ್ಗೆ ರಾಜಕೀಯ ಮಾಡಲ್ಲ. ಆದರೆ ಅವ್ರ ಉದ್ದೇಶ ಇರ್ಬೋದು. ಈಗ ಕಾಣ್ತಾನೆ ಇದೆ, ಏನು ಈ ಕಡೆ ಜಾತಿ ಗಣತಿ ಮಾತಾಡಿದ್ರೆ ಅಲ್ಲಿ ಹೋಗಿ ಬಿಹಾರ್ನಾಗ ಭಾಷಣ ಮಾಡ್ತಾರೆ. ಮೊನ್ನೆ ಹೋಗಿ ಈ ಕಡೆ ಪಹಲ್ಗಾಂವದಲ್ಲಿ ಹಮ್ಲಾ ನಡೆದ್ರೆ ಸತ್ತರೆ ಜನ ಅಲ್ಲಿ ಹೋಗಿ ಇಂಗ್ಲೀಷ್ನಾಗ ಹಿಂದಿದಾಗ ಭಾಷಣ ಮಾಡ್ಕೋತ ಹೋಗ್ತಾರೆ. ಅದ್ರ ಉದ್ದೇಶ ಏನು? ನೀವು ದುರುದ್ದೇಶದಿಂದ ಮಾಡಿದ್ರೆ ನಿಮಗೆ ಯಾರೂ ಸಪೋರ್ಟ್ ಮಾಡಲ್ಲ. ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಎಲ್ಲ ದೇಶದ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ದೇಶ ಮುಖ್ಯ. ದೇಶ ಉಳಿದ್ರೆ ಎಲ್ಲರೂ ಉಳಿತಾರೆ. ನಮ್ಮ ಸಂವಿಧಾನ ಇದ್ದರೆ ನಮ್ಮ ಲೋಕತಂತ್ರ ಉಳಿತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ದೃಷ್ಟಿಯಿಂದ ಸಪೋರ್ಟ್ ಮಾಡಿದ್ದೆ ಹೊರತಾಗಿ ಇವರು ಚುನಾವಣೆ ಭಾಷಣ ಮಾಡೋಕ್ಕಂತ ಮಾಡಿಲ್ಲ.